ಮೇಲೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ನೋಡಿ, ಬ್ಲಾಕ್ ಬಸ್ಟರ್, ಬ್ಲಾಕ್ ಬಸ್ಟರ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಮಾರ್ಕ್ ಮೂವಿ. ಆದ್ರೆ ಸುದೀಪ್ ಸರ್ ಈ ಸತಿ ರೋಲ್ ಮಸ್ತಾಗಿ ಮಾಡಿದ್ದಾರೆ. ಮತ್ತೆ ಏನಂದ್ರೆ ಕನ್ನಡ ಜನತೆ ಹೇಳ್ತಾರೆ ಅಂದ್ರೆ ಯಾರೇ ಸರಿ ಹೋದ್ರೆ ಫಿಲಂ ಸೂಪರ್ ಆಗಿದೆ, ಚೆನ್ನಾಗಿ ಬೇಜಾರಿಲ್ಲ. ಪೈರಸಿ ಮಾಡಬೇಡಿ, ಮತ್ತೆ ಯಾರು ಪೋಸ್ಟ್ ಹಾಕಿದ್ರೆ ಕಮೆಂಟ್ ಮಾಡಬೇಡಿ. ನನಗೆ ಆದಷ್ಟು ಕಮೆಂಟ್ ಮಾಡಿದ್ರೆ ನಾನು ಸುದೀಪ್ ಬಾಸಿಗೆ ಸಪೋರ್ಟ್ ಮಾಡಿದ್ರೆ ಬೇಡ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಮಾಡೋದು ನಿಲ್ಲಿಸಿ, ಫ್ಯಾನ್ ವಾರ್ ನಿಲ್ಲಿಸ್ಬೇಕು. ಮತ್ತೆ ಪೈರಸಿ ಮಾಡಬೇಡಿ. ಎಷ್ಟೋ ಫಿಲಮ್ ಕನ್ನಡ ಫಿಲಮ್ ಓಡ್ತದೆ ಬೆಳೀತದೆ, ಆದ್ರೆ ತಮಿಳುನಾಡು ಫಿಲಮ್ಗೆ ಹೋದ್ರೆ ಫ್ಯಾನ್ ವಾರ್ ಮಾಡಲ್ಲ. ಇಲ್ಲಿ ಬಂದಾಗ ನಮ್ಮ ಕನ್ನಡಿಗರಾಗಿ ಫ್ಯಾನ್ ವಾರ್ ಮಾಡ್ತಾರೆ, ಪೈರಸಿ ಮಾಡ್ತಾರೆ. ಪೈರಸಿ ನಿಲ್ಲಿಸೋದು ಅಷ್ಟೇ. ಯಾಕಂದ್ರೆ ನಾವೆಲ್ಲ ಕನ್ನಡಿಗರೇ ಬಿಟ್ಟು ಬೇರೆ ದೇಶ ನಾವಿಲ್ಲ. ನಮಗೆಲ್ಲ ಮಾರ್ಕಿಗೆ 100 ಪಕ್ಕ ಬ್ಲಾಕ್ ಬಸ್ಟರ್ ಮೂವಿ. ತುಂಬಾ ಚೆನ್ನಾಗಿದೆ ಸರ್, ಆಕ್ಟಿಂಗ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಟ್ ಇಸ್ ವೆರಿ ಮಚ್. ಚೆನ್ನಾಗೈತೆ ಮೂವಿ, ಬೆಸ್ಟ್ ಐತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿಚ್ಚ ಸುದೀಪ್. ಆಕ್ಷನ್ ತುಂಬಾ ಸ್ವಾಗ್ ಆಗಿದೆ. 100% ಬ್ಲಾಕ್ ಬಾಸ್ಟರ್. ಸುದೀಪ್ ಅವರೇ ಸ್ಪೆಷಲ್. ಮಾಡ್ರನ್ ಡೇ ದಾದಾ ಮಸ್ತಾಗಿತ್ತು, ಸಹಿ ಮಾತ್ರ ಇತ್ತು. ಅವ್ರ ಹೇರ್ ಸ್ಟೈಲು, ಅವ್ರ ಗತ್ತು, ಅವ್ರ ಸ್ವ್ಯಾಗು ಮಸ್ತಾಗಿತ್ತು. ಎಲ್ಲರೂ ಬಂದು ನೋಡಿ. ಈ ಸಲ ಬ್ಲಾಕ್ ಬಸ್ಟರ್ ಮಾರ್. ಜೈ ಕಿಚ್ಚ ಬಾಸ್. ಚೆನ್ನಾಗಿದೆ ಮೇಡಮ್, ಸೂಪರ್. ನೋಡ್ಬೋದು, ಚೆನ್ನಾಗೈತೆ, ಸೂಪರ್. ಬ್ಲಾಕ್ ಬಸ್ಟರ್, ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ ಸರ್, ಸೂಪರ್ ಫಿಲಿಮ್. ಚೆನ್ನಾಗಿದೆ ಮೇಡಮ್ ಫಿಲಮ್. ಸಖತ್ತಾಗೈತೆ. ಮ್ಯಾಮ್ ಮೂವಿ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಹತ್ರ ಅನ್ಎಕ್ಸ್ಪೆಕ್ಟೆಡ್, ಸೂಪರ್ ಆಗಿದೆ. ಎಲ್ಲ ನೋಡ್ಲೇಬೇಕು ಮ್ಯಾಮ್. ಕನ್ನಡ ಫಿಲಮ್ ಎಂಕರೇಜ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ಚೆನ್ನಾಗಿದೆ. ದಿ ವಿಲನ್ ಕಿಂತ ಫುಲ್ ಚೆನ್ನಾಗಿದೆ. ನಮ್ ಬಾಸ್ ಕಿಚ್ಚ, ನಾನಂತೂ ಹುಚ್ಚ. ಸೂಪರ್ ಆಗಿತ್ತು. ಏನ್ ಹಾಕ್ಸಿದೀನಿ ಹೇಳಿ ಅಷ್ಟೇ. ಸೂಪರ್ ಆಗಿತ್ತು. ಡೈಲಾಗ್ ಅದು ಆರ್ಕ ಬರ್ಬೋದು, ಚಿರತೆ ಓಡೋದ್ ಲೇಟ್ ಆಗೋದು, ಅದು ಸೂಪರ್ ಡೈಲಾಗ್. ಫುಲ್ ಮಿಲ್ಸ್. ಮಾರ್ಕ್ ಮೂವಿ ಈಗ ತಾನೇ ನೋಡ್ಕೊಂಡ್ ಬಂದಿದ್ದು. ಆಕ್ಷನ್ ಮೂವಿ ಮಸ್ತಾಗಿದೆ. ಅದ್ರಲ್ಲೂ ಕಮರ್ಷಿಯಲ್ ಆಗಿ ಎಂಟ್ರಿ ಅಂತ ಇನ್ನ ಮಸ್ತಾಗಿದೆ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡೋದು. ಅದ್ರಲ್ಲಿ ನವೀನ್ ಚಂದ್ರ ಅವರು ವಿಲನ್ ಮಸ್ತಾಗಿ ಮಾಡೋರು. ಮಾತ್ರ ಇಬ್ಬರಿಗೂ ಆಕ್ಷನ್ ಸೀಕ್ವೆನ್ಸ್ ಸರಿಯಾಗಿ ವರ್ಕ್ ಆಗಿದೆ. ಅದ್ರ ಜೊತೆ ಎಮೋಷನ್ ಅನ್ನೋದನ್ನು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡೋರೆ. ಎಮೋಷನಲ್ಲಿ ಬಾಸ್ ಸಕ್ಕತ್ತ ಆಕ್ಟಿಂಗ್ ಮಾಡೋರೆ. ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಒಂದು ಹೊಸ ಜರ್ನಿ, ಒಂದು ಹೊಸ ಮೂವಿ, ಒಂದು ಹೊಸದಾಗೆ ಪ್ರಯತ್ನ ಪಟ್ಟವ್ರೆ. ಹಳೇದಂತೂ ಮ್ಯಾಕ್ಸ್ ಮಾರ್ಕ್ ಎರಡು ಒಂದೇ ತರ ಐತೆ ಅಂತ ಎಲ್ಲ ಹೇಳ್ತಿದ್ದಾರೆ. ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀವಿ. ಮಾರ್ಕೇ ಬೇರೆ, ಮ್ಯಾಕ್ಸೇ ಬೇರೆ. ಇದಕ್ಕೂ ಕಂಪೇರ್ ಇಲ್ಲ. ಇದೇ ಬೇರೆ ಮೂವಿ, ಅದೇ ಮೂವಿ. ಜಾನರ್ ಕೂಡ ಅದ್ರ ಫೀಲಿಂಗ್ಗೆ ಕೊಡಲ್ಲ. ಒಂದೊಳ್ಳೆ ಡಿಫ್ರೆಂಟ್ ಮೂವಿ ಮಾಡೋರು. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಮೂವಿ ನೋಡಕ್ಕೆ ಇಷ್ಟಪಡ್ತೀನಿ. ಮೂವಿ ಬಗ್ಗೆ ಮಾತಾಡಂಗೆ ಇಲ್ಲ. ಮೂವಿ ಮಾತ್ರ ಸೈಕು. ಆಕ್ಚುಲಿ ಬಾಸ್ ಎಂಟ್ರಿ ಮಾತ್ರ ಸಕ್ಕತ್ತು, ಎಕ್ಸ್ಟ್ರಾರ್ಡಿನರಿ. ಅವ್ರ ಸಾಂಗ್ ಆಗ್ಲಿ, ಆ ಮೂವಿನೇ ಬೇರೆ ಲೆವೆಲ್. ಅದ್ರ ಬಗ್ಗೆ ಮಾತಾಡಕ್ ಪದಗಳೇ ಸಾಲಲ್ಲ. ಕಿಚ್ಚ ಬಾಸ್ಗೆ ಜೈ. ಮಾತಾಡಬೇಕು.
ಇಲ್ಲ, ಇವತ್ತು ಬಹಳ ಖುಷಿ ಆಯ್ತು. ಸುದೀಪ್ ಸರ್ ಫ್ಯಾನ್ಸ್ ಜೊತೆ ಕೂತ್ಕೊಂಡು ನಾವು ಸಿನಿಮಾ ನೋಡಿದ್ದಕ್ಕೆ, ಜೊತೆಗೆ ಆ ಸಿನಿಮಾದಲ್ಲಿ ನಾವು ವರ್ಕ್ ಮಾಡಿದೀವಿ ಅನ್ನೋದಕ್ಕೆ ಬಹಳ ಖುಷಿ ಇತ್ತು. ಆಮೇಲೆ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ನೋಡೋದಿದೆಯಲ್ಲ, ಆ ಕ್ರೇಜೇ ಬೇರೆ. ಯಾಕಂದ್ರೆ ಅವರು ಅಂದ್ರೆ ಸುದೀಪ್ ಸರ್ನ ಎಷ್ಟೋ ಜನ ಆರಾಧಿಸ್ತಾರಲ್ಲ, ಅವ್ರ ಜೊತೆ ನಾವು ಸಿನಿಮಾ ನೋಡಿದಾಗ ನಾವು ಧನ್ಯರಾಗ್ತೀವಿ ಅಷ್ಟೇ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಕಥೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ಇದು ಸುದೀಪ್ ಸರ್ ಹೈ ವೋಲ್ಟೇಜ್ ಸಿನಿಮಾ ಇದು, ಅಷ್ಟೇನೆ ಹೇಳಕ್ಕಾಗೋದು. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಸಿನಿಮಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮತ್ತೆ ಒಂದ್ಸಲ ಸುದೀಪ್ ಸರ್ ಅವ್ರ ಏಜ್ನ ಮೀರಿ ಏನೇನ್ ಪ್ರಯತ್ನ ಮಾಡ್ಬೇಕೋ ಮಾಡಿದ್ದಾರೆ. ಅದಕ್ಕಿಂತ ಮೇನ್ ಆಗಿ ಹೇಳ್ಬೇಕಂದ್ರೆ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಈ ಮೂವಿ. ಯಾಕಂತಂದ್ರೆ ಅವ್ರ ಫೈಟ್ ಮತ್ತೆ ಅವ್ರ ಎನರ್ಜಿ, ಆಮೇಲೆ ಅವ್ರ ಡೈಲಾಗ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬರುತ್ತೆ, ಅದು ನಾನು ಹೇಳಲ್ಲ, ಬಂದು ಸಿನಿಮಾದಲ್ಲೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ಅವ್ರದ್ದು ಏಜ್ 52, ಬಟ್ ಅವರು 25 ಏಜ್ ಅಲ್ಲಿ ಇರೋ ಎನರ್ಜಿ ಹುಡುಗರದು ಅವ್ರ ಹತ್ರ ಇದೆ. ಸೊ ಇದು ಜಸ್ಟ್ ಮಾರ್ಕ್ ಆಗಿ ಉಳ್ಕೊಳ್ಳಲ್ಲ, 2025 ಡಿಸೆಂಬರ್ 25ಗೆ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಅದು ಜಸ್ಟ್ ನೇಮ್ ಆಗಿರಲ್ಲ, ಇಷ್ಟಿನೇ ಕ್ರಿಯೇಟ್ ಮಾಡುತ್ತೆ.